ಒನ್ ಡೇ ಟ್ರಿಪ್ ಹೋಗ್ತಿದ್ದೀವಿ. ನಾವು ಯಾವ ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವೆಲ್ಲ ರೆಡಿ ಆಗಿದ್ದೀವಿ, ಹೋಗ್ತಿದ್ದೀವಿ. ಹಾಯ್ ನಮ್ಮ ಹುಡುಗರಿಗಂತೂ ತುಂಬ ಖುಷಿ ಆಗಿಬಿಟ್ಟೈತಿ. ಯಾಕಂದ್ರೆ ಅವ್ರು ಮನ್ಯಾಗ ಕೂತ್ಕೊಂಡ್ಬಿಟ್ಟಿರ್ತಾರಲ್ಲ, ಹಾಗಾಗಿ ಅವ್ರಿಗೆ ಬೇಜಾರಾಗಿಬಿಟ್ಟಿರುತ್ತೆ. ಈಗ ಏನಾದರೂ ಹೊರಗಡೆ ಕಾರಲ್ಲಿ ಎಲ್ಲರೂ ಹೋದ್ರೆ ತುಂಬ ಖುಷಿ ಆಗಿಬಿಡುತ್ತೆ ಅವ್ರಿಗೆ. ಆದರೆ ಇವ್ರನ್ನ ಕರ್ಕೊಂಡು ಹೋಗೋದಂತೂ ನಮಗಂತೂ ಆಗೋದೇ ಇಲ್ಲ, ತುಂಬಾ ಕಾಡಿಸ್ತಾರೆ. ಹಾಗಾಗಿ ಇವ್ರನ್ನ ಎಲ್ಲೂ ಕರ್ಕೊಂಡು ಹೋಗೋದಿಲ್ಲ. ಅವ್ರು ಕರ್ಕೊಂಡು ಹೋದರೆ ಸಾಕು, ಖುಷಿಯಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಹೇಗೆ ಖುಷಿ ಪಡ್ತಿದ್ದಾರೆ ಇವರು. ಈಗ ನಾವು ಹುಬ್ಳಿಗೆ ಬಂದಿದ್ದೀವಿ. ಇಲ್ಲಿ ಹುಬ್ಳಿಯಲ್ಲಿ ನಮ್ಮ ದೊಡ್ಡಮ್ಮರಿದ್ದಾರೆ, ಅವ್ರನ್ನ ಕರ್ಕೊಂಡು ನಮ್ಮ ಅಂಟಿನ ಕರ್ಕೊಂಡು ಅಷ್ಟು ವ್ಯಾನ್ ಒಳಗೆ ಹೋಗ್ತಿದ್ದೀವಿ. ಕಾರ್ ಗಾಡಿ ಇಲ್ಲೇ ಬಿಟ್ಟಿದ್ದೀವಿ. ಈಗ ನಾವು ಗಂಟಿ ಗಣಪ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನೋಡಿ ನಾವು ದೇವಸ್ಥಾನದ ಮುಖ್ಯ ದಾರಿಯಲ್ಲಿ ಹೋಗ್ತಿದ್ದೀವಿ. ಈಗ ಸ್ಲಿಪ್ಪರ್ ಬಿಟ್ಟು ಒಳಗೆ ಹೋಗ್ತಿದ್ದೀವಿ. ಇದು ಭಕ್ತಾದಿಗಳ ವಿನಂತಿ ಟೈಮಿಂಗ್ ಇದು. ಇದು ನೋಡಿ ಇಲ್ಲಿ ಗಣಪತಿ ಕಲ್ಲಿನ ವಿಗ್ರಹ ಇದೆ, ಹಾಗೆ ನಾಗಮ್ಮನ ಕಲ್ಲಿನ ವಿಗ್ರಹ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ನನಗಂತೂ ತುಂಬ ಇಷ್ಟ ಆಯಿತು. ಈಗ ಒಳಗೆ ಹೋಗ್ತಿದ್ದೀವಿ ನಾವು. ಇಲ್ಲಿ ನೋಡಿ ಇದು ಸೇವಾ ಕೌಂಟರ್. ಇಲ್ಲಿ ನೀವು ಪ್ರಸಾದವನ್ನು ಇಲ್ಲೇ ಕೊಡ್ತಾರೆ. ಈಗ ನಾವು ಪೂಜೆ ಮಾಡಿಸ್ತಿದ್ದೀವಿ. ಗುಡಿ ಏನು ರಶ್ ಇಲ್ಲ, ರಶ್ ಇದ್ದರೆ ಇಷ್ಟೆಲ್ಲ ನಮ್ಗೆ ವಿಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಇಲ್ಲಿ ದೀಪವನ್ನು ಬೆಳಗ್ತಿದ್ದೀವಿ. ಎಲ್ಲರಿಗೂ ದೀಪ ಕೊಡ್ತಾರೆ ದೇವ್ರಿಗೆ ಬೆಳಗೋಕ್ಕೆ. ಈಗ ನಾವು ಇಲ್ಲಿ ಪ್ರದಕ್ಷಿಣೆ ಹಾಕ್ತಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆತ್ತನೆ ಎಲ್ಲ. ಇದರೊಳಗೆ ಗಣಪತಿನೇ ಇದ್ದಾನೆ. ನೋಡಿ ಇಲ್ಲಿ ಆರತಿ, ಇಲ್ಲಿ ಬಾವಿ ಇದೆ. ಇದು ದೇವಸ್ಥಾನದೊಳಗಡೆನೇ ಇದೆ ಬಾವಿ. ಸುಮಾರು ವರ್ಷಗಳಿಂದ ಇಲ್ಲೇ ಇದೆ ಇದು ಬಾವಿ. ಇದು ದೇವಸ್ಥಾನ. ನಾನು ಫೋಟೋ ಇಟ್ಟಿದ್ದೀನಿ. ಈಗ ನಾವು ಊಟಕ್ಕೆ ಹೋಗ್ತಿದ್ದೀವಿ, ಅನ್ನಪ್ರಸಾದ. ಈಗ ನಾನು ಅನ್ನಪ್ರಸಾದ ಇದ್ದೀನಿ. ನೋಡೋಣ ಏನು ರಶ್ ಇದೆ ಅನಿಸುತ್ತೆ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ರಶ್ ಏನಿಲ್ಲ, ಅವರು ಇನ್ನೂ ರೈಸ್ ಮಾಡಿಲ್ವಂತೆ, ಹಾಗಾಗಿ ಸ್ವಲ್ಪ ಹೊತ್ತನ ಕೂಡ್ರಿ ಅಂತಂದರು. ಕೂಡ್ತಿದ್ದೀವಿ. ಈಗ ನಾವು ಊಟಕ್ಕೆ ಹೋಗ್ತೀವಿ. ಈಗ ನೋಡಿ ಊಟ ಮಾಡಿಕೊಂಡು ನಾವು ನಮ್ಗೆ ಅನ್ನಪ್ರಸಾದ ಸಿಕ್ತು. ಈಗ ಹೋಗ್ತಿದ್ದೀವಿ. ದೇವ್ರ ದರ್ಶನ ಆಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು. ನನಗಂತೂ ತುಂಬ ಇಷ್ಟ ಆಯಿತು. ಸೇಮ್ ಜಂಗಲ್ ಥರನೇ ಇದೆ ಪ್ಲೇಸು. ನಾವು ಸ್ವಲ್ಪ ಹೊತ್ತನ ಇಲ್ಲಿ ಕುಂತು ಮಾತಾಡಿದ್ದೀವಿ. ಈಗ ನಾವು ಗಂಟಿ ಗಣಪತಿ ದರ್ಶನ ಮುಗೀತು. ಈಗ ನಾವು ನೆಕ್ಸ್ಟ್ ಒಂದು ಪ್ಲೇಸ್ಗೆ ಹೋಗ್ತೀವಿ. ಅದು ಪ್ಲೇಸ್ ಯಾವುದು ಅಂತ ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀವಿ. ಫಾಲ್ಸ್ ಹೇಗಿದೆ ನೋಡೋಣ. ಇಲ್ಲಿ ನೋಡಿ ಈಗ ನಾವು ಜೋಗ್ ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲಿ ಮಂಗಗಳು ನೋಡಿ ತುಂಬಾ ಚೇಷ್ಟೆ ಮಾಡಕತ್ತಿದ್ದೀವಿ ಮಂಗಗಳು. ಅದರಲ್ಲಿ ನನ್ನ ಮಗ ಅಂತೂ ತುಂಬಾ ಖುಷಿ ಪಟ್ಟಿದ್ದ ಮಂಗನ ನೋಡಿ. ಸೇಮ್ ಆ ಮಂಗಗಳನ್ನ ನೋಡಿ ತಾನು ಮಂಗನ ಥರನೇ ಮಾಡ್ತಿದ್ದ. ನನಗಂತೂ ತುಂಬಾ ನಗು ಬಂತು. ಇಲ್ಲಂತೂ ತುಂಬಾ ಮಜಾ ಮಾಡಿದ್ದೀವಿ ನಾವು. ನೀರಂದರೆ ಎಲ್ಲರಿಗೂ ಇಷ್ಟ. ನೀರೊಳಗೆ ಅಂತೂ ತುಂಬಾ ಮಜಾ ಮಾಡಿದ್ವಿ. ನಾವು ಹೇಗೆ ಮಜಾ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಫೋಟೋಶೂಟ್ ಮಾಡ್ತಿದ್ರು. ಫೋಟೋಶೂಟ್ ಮಾಡೋಕ್ಕಂತೂ ತುಂಬಾ ಒಳ್ಳೆ ಜಾಗ ಇದು. ಇಲ್ಲಿ ಜಳಕ ಅದು ಮಾಡಬಾರ್ದು, ಯಾಕಂದರೆ ಇಲ್ಲಿ ಸಪ್ತಲಿಂಗ ಇದೆ. ಈ ನೀರಿನ ನಡುವೆ ದೇವರಿದೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದೀವಿ ಅಂತ ವಿಡಿಯೋ ಎಲ್ಲ ಮಾಡ್ಕೊಂಡಿವಿ.
ನೀರೊಳಗೆ ಬರಬೇಕು. ಕಾಲಂತೂ ಜಾರ್ತಿದ್ದಾವೆ. ಹಾಗೆ ಸಣ್ಣ ಸಣ್ಣ ಮೀನುಗಳು ಕಾಲ ಬಂದು ಮುಟ್ತಿದ್ದಾವೆ, ಕಡಿತಿದ್ದಾವೆ. ನಮಗಂತೂ ತುಂಬಾ ಭಯ ಆಯಿತು. ಆದರೂ ಫೋಟೋ ತೆಗೆಸ್ಕೊಂಡಿವಿ, ವಿಡಿಯೋ ಮಾಡ್ಕೊಂಡಿವಿ. ಈಗ ಹೊರಗೆ ಬರುತ್ತೆ ಮಂಗಗಳಿದ್ದು ಇಲ್ಲಿ. ಅವಕ್ಕೆ ನಾವು ಲಾಡು ಕೊಟ್ಟಿವಿ, ಲಾಡು ತಿಂತಿದ್ದಾವೆ. ಈ ಮಂಗಕ್ಕೆ ಏನೂ ಸಿಕ್ಕಿಲ್ಲ, ಹಾಗಾಗಿ ಏನೋ ಹುಡುಕೊಂಡು ತಿಂತಿದೆ. ಅದು ನೋಡೋಕೆ ಎಷ್ಟು ಮಜಾ ಅನಿಸುತ್ತೆ. ಈಗ ನಾವು ಶಿರ್ಸಿಗೆ ಬಂದಿದ್ದೀವಿ. ಇಲ್ಲಿ ರಿಪೇರಿ ನಡೀತಿದೆ, ಹಾಗಾಗಿ ನಾವು ಹಿಂದಿನ ಡೋರಿಂದ ಬರ್ತಿದ್ದೀವಿ. ಎಲ್ಲರೂ ದೇವಸ್ಥಾನಕ್ಕೆ ಹಿಂದಿನ ಡೋರಿಂದನೇ ಬರ್ತಿದ್ದಾರೆ. ಇದು ಶ್ರೀ ಮಾರಿಕಾಂಬ ದೇವಸ್ಥಾನ. ಈಗ ನಾವು ಒಳಗಡೆ ಹೋಗ್ತಿದ್ದೀವಿ. ಇದು ಒಳಗಡೆ ಹೋದ್ಮೇಲೆ ನಮಗೆ ದೇವಿ ಫೋಟೋನು ಮಾಡೋಕ್ಕೆ ಬಿಡಲಿಲ್ಲ, ವಿಡಿಯೋನು ಮಾಡೋಕ್ಕೆ ಬಿಡಲಿಲ್ಲ ಅಲ್ಲಿದ್ದವರು. ನಾನು ಲಾಸ್ಟಲ್ಲಿ ದೇವಿ ಫೋಟೋ ಹಾಕಿದ್ದೀನಿ, ಬಟ್ ಅದು ಕ್ಲಿಯರಾಗಿ ಕಂಡಿಲ್ಲ. ಇದು ದೇವಸ್ಥಾನದ ಒಳಗಡೆ ಇತ್ತು ಕೋಣ. ಈಗ ನಮ್ಮದು ದರ್ಶನ ಆಯಿತು, ಸಂಜೆ ಆಯಿತು, ಹೋಗ್ತಿದ್ದೀವಿ. ಬಾಯ್.